ಸ್ನೇಹಿತರೆ ವೆಲ್ಕಮ್ ಟು ಮೈ ಚಾನಲ್. ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋಯಲ್ಲಿ ವೆಲ್ಕಮ್ ಟು ಮೈ ಚಾನಲ್. ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ನೀವೇನಾದರೂ ರೈತರಾಗಿದ್ದರೆ ಪಿ ಎಮ್ ಕಿಸಾನ್ ಯೋಜನೆ ಏನಿದೆ ನೋಡಿ, ಅದರ ಒಂದು KYC ಅನ್ನು ಮಾಡಿಸಬೇಕಾಗುತ್ತೆ. ನೀವು ಯಾವುದೇ ಒಂದು ಆನ್ಲೈನ್ ಸೆಂಟರ್ ಅಥವಾ ನಿಮ್ಮ ಒಂದು ನಿಯರೆಸ್ಟ್ ಇರುವ ಕಚೇರಿಗಳಿಗೆ ಹೋಗದೆ ನಿಮ್ಮ ಒಂದು ಮನೆಯಲ್ಲಿ ಯಾವ ರೀತಿಯಾಗಿ ನೀವು KYC ಅನ್ನು ಮಾಡ್ಕೊಳ್ಳೋದು ಅಂತ ಹೇಳ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡೋದಕ್ಕೆ ಪೂರ್ತಿ ನೋಡಿ. ಹಾಗೆ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಮೊಬೈಲ್ನಲ್ಲಿ ಪ್ಲೇಸ್ಟೋರ್ ಓಪನ್ ಮಾಡ್ಕೊಂಡು ಇಲ್ಲಿ PM ಕಿಸಾನ್ ನಿಧಿ ಅಂತ ಸರ್ಚ್ ಮಾಡ್ಕೊಳ್ಳಿ. ಈ ಆ್ಯಪ್ ಬರುತ್ತೆ. ನಾನು ಆಲ್ರೆಡಿ ಇನ್ಸ್ಟಾಲ್ ಮಾಡಿದ್ರಿಂದ ಇದನ್ನು ಓಪನ್ ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ನಿಮಗೆ ಇನ್ನೊಂದು ಆ್ಯಪ್ಸ್ ಇರಬೇಕಾಗುತ್ತೆ, ಅದು RD ಪೇಸ್ ಆ್ಯಪ್ ಅಂತೇಳಿ. ಈ ಒಂದು ಆ್ಯಪ್ ಕೂಡ ನೀವು ಇನ್ಸ್ಟಾಲ್ ಮಾಡ್ಕೊಂಡಿರ್ಬೇಕಾಗುತ್ತೆ. ಆಧಾರ್ ಪೇಸ್ RD ಅಂತೇಳಿ ಈ ಒಂದು ಆ್ಯಪ್ ನೀವು ನೋಡ್ಕೊಳ್ಳಿ. ಈ ರೀತಿ ಇದೆ, NQ ಐಡೆಂಟಿಫಿಕೇಷನ್ ಅಂತೇಳಿ. ನೆಕ್ಸ್ಟ್ ನಿಮಗೆ ಈ ರೀತಿ ಇದು ಪೇಸ್ ಅಥೆಂಟಿಕೇಷನ್ ಆಗುತ್ತೆ. ಅದರಿಂದ ಇದನ್ನು ಇನ್ಸ್ಟಾಲ್ ಮಾಡಿ ಇಟ್ಕೊಳ್ಳಿ. ಒಂದು ವೇಳೆ ಈ ಆ್ಯಪ್ಸ್ ನೀವು ಯೂಸ್ ಮಾಡಿಲ್ಲ ಅಂದರೆ ಮೈ ಆಧಾರ್ ಆ್ಯಪ್ ಏನಿದೆ ನೋಡಿ, ಮೈ ಆಧಾರ್ ಅಪ್ಲಿಕೇಶನ್ನು ಯೂಸ್ ಮಾಡಬೇಕಾಗತ್ತೆ. ಇದನ್ನು ಇನ್ಸ್ಟಾಲ್ ಮಾಡಿದ ನಂತರ ನೆಕ್ಸ್ಟ್ ನೀವು PM ಕಿಸಾನ್ ಅಪ್ಲಿಕೇಶನ್ ಏನಿದೆ ನೋಡಿ ಅದನ್ನು ಓಪನ್ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ನಿಮಗೆ PM ಕಿಸಾನ್ದು ಇಲ್ಲಿ ಒಂದು ಲೊಕೇಶನ್ ಅಲೋ ಕೇಳುತ್ತೆ. ಅಂದರೆ PM ಕಿಸಾನ್ ಟು ಅಕ್ಸೆಸ್ ದಿಸ್ ಡಿವೈಸ್ ಲೊಕೇಶನ್ ಅಂತ ಇಲ್ಲಿ ಮೇಲಿರೋ ಆಪ್ಷನ್ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಈ ರೀತಿ ಬರುತ್ತೆ. ಇಲ್ಲಿ ನೀವು ನೆಕ್ಸ್ಟ್ ಕೊಡಬೇಕಾಗತ್ತೆ. ಇಲ್ಲಿ ನೆಕ್ಸ್ಟ್ ಕೊಟ್ಟ ನಂತರ ಇಲ್ಲಿ ಓಕೆ ಕೊಡಿ. ಇಲ್ಲಿ ನೆಕ್ಸ್ಟ್ ಕೊಟ್ಟ ನಂತರ ಇಲ್ಲಿ ನಿಮಗೆ ಚೂಸ್ ಅ ಲ್ಯಾಂಗ್ವೇಜ್ ಆಪ್ಷನ್ ಅದಕ್ಕೆ ಬರುತ್ತೆ. ಇಲ್ಲಿ ಇಂಗ್ಲೀಷ್ ಆರ್ ಹಿಂದಿ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಸೆಲೆಕ್ಟ್ ಮಾಡಿಕೊಂಡು ಕೆಳಗೆ ಸಬ್ಮಿಟ್ ಕೊಡಿ. ನೆಕ್ಸ್ಟ್ ಪರ್ಫೆಕ್ಟ್ ಲ್ಯಾಂಗ್ವೇಜ್ ಅಪ್ಡೇಟೆಡ್ ಅದು ಬರುತ್ತೆ, ಓಕೆ ಕೊಡಿ. ನೆಕ್ಸ್ಟ್ ಇಲ್ಲಿ ಅಪ್ಡೇಟ್ ಮೊಬೈಲ್ ನಂಬರ್ ಇದೆ ಮತ್ತು ಲಾಗಿನ್ ಇದೆ. ಇಲ್ಲಿ ಅಪ್ಡೇಟ್ ಮೊಬೈಲ್ ನಂಬರ್ ಕೊಟ್ಟರೆ ನಿಮ್ಮ ಆಧಾರ್ ನಂಬರ್ ಹಾಕಿ ನೀವು ಅಪ್ಡೇಟ್ ಮಾಡ್ಕೋಬೋದಾಗಿರುತ್ತೆ. ಈಗ ನಾನು ಲಾಗಿನ್ ಕೊಡ್ತಾ ಇದ್ದೀನಿ. ನಿಮ್ಮ ರಿಜಿಸ್ಟರ್ ನಂಬರು ಅಂದರೆ ರಿಜಿಸ್ಟ್ರೇಷನ್ ID ಬರುತ್ತೆ, ಅದನ್ನು ಕೂಡ ಹಾಕಿ ಮಾಡ್ಕೋಬೋದು. ಇಲ್ಲಿ ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಸೆಲೆಕ್ಟ್ ಇದೆ. ಇಲ್ಲಿ ಸ್ಟೇಟ್ ಅಫಿಷಿಯಲ್, ಬೆನಿಫಿಷಿಯರಿ, ಎಕ್ಸ್ಟರ್ನಲ್ ಯೂಸರ್, ವಿಲೇಜ್ ಆಫೀಸರ್ ಅಂತ 4 ಆಪ್ಷನ್ಸ್ ಇದೆ. ಇದರಲ್ಲಿ ಬೆನಿಫಿಷಿಯರಿ ಇದೆ ನೋಡಿ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಿಮ್ಮ ರಿಜಿಸ್ಟರ್ ID ಅಥವಾ ಆಧಾರ್ ನಂಬರನ್ನು ಎಂಟರ್ ಮಾಡ್ಕೊಳ್ಳಿ. ಇಲ್ಲಿ ಫಿಸಿಕಲ್ KYC ಇದೆ ನೋಡಿ, ಆಧಾರ್ ನಂಬರನ್ನು ಎಂಟರ್ ಮಾಡಿಕೊಂಡು ಫಿಸಿಕಲ್ KYC ಲಾಗಿನ್ ಅಂತಿದೆ, ಇದರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟ್ ನಿಮಗೆ ಇಲ್ಲಿ ಒಂದು ಕನ್ಫರ್ಮೇಷನ್ ಕೇಳುತ್ತೆ, ಚೆಕ್ ಬಾಕ್ಸನ್ನು ಕ್ಲಿಕ್ ಮಾಡ್ಕೊಳ್ಳಿ. ಸ್ಕ್ಯಾನ್ ಪೇಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನೀವು ಇಲ್ಲಿ ನೋಡ್ಬೋದು, ನೀವು ಆಧಾರ್ ಕಾರ್ಡ್ ಆ ವರ್ಷನನ್ನು ಅಪ್ಡೇಟ್ ಆಗಿಲ್ಲ, ಆದ್ದರಿಂದ ನಾನು ಇಲ್ಲಿ ಆಧಾರ್ ಕಾರ್ಡ್ ಅಪ್ಲಿಕೇಶನ್ನು ಯೂಸ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ನಿಮಗೆ ಆಧಾರ್ ಮತ್ತು ಪೇಸ್ RD ಅಂತ ಬರುತ್ತೆ. ಇಲ್ಲಿ ಆಧಾರ್ ಆ್ಯಪನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅಂದರೆ ನಿಮ್ಮ ಒಂದು ಪೇಸ್ ಏನಿರುತ್ತಲ್ಲ, ಪೇಸ್ ಈ ರೀತಿ ಬರುತ್ತೆ. ಇಲ್ಲಿ ನೀವು ನೀಟಾಗಿ ನೋಡಿ ಕ್ಲಿಯರಾಗಿ ಬರೋ ರೀತಿ ಪೇಸನ್ನು ಸ್ಕ್ಯಾನ್ ಮಾಡ್ಕೊಳ್ಳಿ. ಸ್ಕ್ಯಾನ್ ಮಾಡ್ಕೊಂಡಾದ ನಂತರ ನೆಕ್ಸ್ಟ್ ನೀವು ಬ್ಯಾಕ್ ಬರಬೇಕಾಗತ್ತೆ. ನೆಕ್ಸ್ಟ್ ನಿಮ್ಮ ಒಂದು ಡೀಟೇಲ್ಸ್ ಅನ್ನೋದು ಈ ರೀತಿ ಬರುತ್ತೆ. ಅಂದರೆ ಇಲ್ಲಿ ನೋಡ್ಬೋದು ನೀವು 3 ಆಪ್ಷನ್ಸ್ ಬರುತ್ತೆ, ಡ್ಯಾಶ್ಬೋರ್ಡು, ಅಪ್ಡೇಟ್ ಮೊಬೈಲ್ ನಂಬರು, ಲಾಗೌಟ್ ಅಂತೇಳಿ. ಇಲ್ಲಿ ನೀವು ಡ್ಯಾಶ್ಬೋರ್ಡ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಮೇಲೆ ಆಪ್ಷನ್ಸ್ ಇದೆ ನೋಡಿ, ಡ್ಯಾಶ್ಬೋರ್ಡ್ ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈಗ ಒಂದು ನಿಮ್ಮ ಏನಿದೆ ಡೀಟೇಲ್ಸ್ ಅನ್ನೋದು ಬರುತ್ತೆ. ಅದೇ ರೀತಿ ಕೆಳಗೆ ಬಂದು KYC ಅದರ್ ಬೆನಿಫಿಷಿಯರಿ ಅಂತಿದೆ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅಂದರೆ ಬೇರೆಯವರ ಒಂದು KYC ನೀವು ಮಾಡೋದಿದ್ರೆ ಇಲ್ಲಿದು 3 S ಇದೆ, ನೀವು ನೋಡ್ಕೋಬೋದು. ಲ್ಯಾಂಡ್ ರೆಕಾರ್ಡ್ ಸೀಡಿಂಗು, ಆಧಾರ್ ಬ್ಯಾಂಕ್ ಅಕೌಂಟ್ ಸೀಡಿಂಗು ಮತ್ತು KYC ಕೂಡ ಎಸ್ ಆಗಿದೆ ಅಂತ ಬರ್ತಾಯಿದೆ. ಇಲ್ಲಿ 5 KYC ಬೆನಿಫಿಷಿಯರಿ ಡೀಟೇಲ್ಸ್ ಇದೆ ಕೆಳಗೆ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅಂದರೆ ನಿಮ್ಮ ಮನೆಯಲ್ಲಿ ಫ್ಯಾಮಿಲಿ ಅವರು ಇರ್ತಾರೆ, ಅವರ ಒಂದು ಆಧಾರ್ ನಂಬರ್ ಹಾಕಿ ಅವರ ಒಂದು ಆಧಾರ್ ನಂಬರನ್ನು ಎಂಟರ್ ಮಾಡಿಕೊಂಡು ನೆಕ್ಸ್ಟ್ ಸರ್ಚ್ ಕೊಡಿ. ನೆಕ್ಸ್ಟ್ ಅವರ ಹೆಸರು ಬರುತ್ತೆ. ಸ್ಟಾರ್ಟ್ KYC ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಪೂರ್ತಿ ಅದೇ ಡೀಟೇಲ್ಸ್ ಬರುತ್ತೆ. ಈಗ ನಿಮ್ಮ ಒಂದು ಲಾಗಿನ್ ಪಿನ್ನನ್ನು ಎಂಟರ್ ಮಾಡ್ಕೊಳ್ಳಿ. ಅಂದರೆ ಇದು MPIN ಕೇಳಿರುತ್ತೆ ಮೊದಲಕ್ಕೆ, ಆ ಒಂದು ಪಿನ್ನನ್ನು ಕ್ರಿಯೇಟ್ ಮಾಡಿಕೊಂಡು ನೆಕ್ಸ್ಟ್ ಇಲ್ಲಿ ಆಧಾರ್ ಆ್ಯಪ್ ಅಪ್ಲಿಕೇಶನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಅವರ ಒಂದು ಡೀಟೇಲ್ಸ್ ಏನಿರುತ್ತೆ ಇಲ್ಲಿ ಬರುತ್ತೆ ಪೂರ್ತಿಯಾಗಿ ಅವ್ರದ್ದು, ಅಂದರೆ ಪೇಸ್ ID ಇಲ್ಲಿ ನೀವು ಸ್ಕ್ಯಾನ್ ಮಾಡ್ಕೋಬೇಕಾಗತ್ತೆ. ಪೇಸ್ ID ಸ್ಕ್ಯಾನ್ ಮಾಡಿದ ನಂತರ ಅಲ್ಲಿ ಕ್ಯಾಪ್ಚರ್ ಸಕ್ಸಸ್ಫುಲ್ ಆದರೆ ನಿಮ್ಮ ಒಂದು KYC ಸಕ್ಸಸ್ಫುಲ್ ಆಗಿದೆ ಅಂತ ತಿಳ್ಕೊಬೋದು. ಈ ರೀತಿಯಾಗಿ ನಿಮ್ಮ ಮನೆಯಲ್ಲಿ ಕುಳಿತುಕೊಂಡು ನೀವು ಅಂದರೆ PM ಕಿಸಾನ್ ಹಣವನ್ನು ಬರ್ತಾಯಿದ್ರೆ ನೀವು KYCಯನ್ನು ಈ ರೀತಿಯಾಗಿ ಮಾಡ್ಕೋಬೋದು.
ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಇದೇ ರೀತಿ ಹೆಚ್ಚಿನ ವಿಡಿಯೋಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಯಾವುದೇ ಒಂದು ರೈತರಿಗೆ ಈ ವಿಡಿಯೋನ ಶೇರ್ ಮಾಡಿ ಫ್ರೆಂಡ್ಸ್. ನೀವು ಯಾವುದೇ ಒಂದು ಕಚೇರಿಗೆ ಹೋಗೋದೇ ನಿಮ್ಮ ಮನೆಯಲ್ಲಿ ಅಂದರೆ PM ಕಿಸಾನ್ KYC ಅಪ್ಡೇಟನ್ನು ಮಾಡ್ಕೋಬೋದಾಗಿರುತ್ತೆ. ಥ್ಯಾಂಕ್ಸ್ ಫಾರ್ ದ ವಾಚಿಂಗ್. ಸಿ ಯು ದ ನೆಕ್ಸ್ಟ್ ವಿಡಿಯೋ. ಬಾಯ್. ಥ್ಯಾಂಕ್ ಯು.